ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು, ಪೋಷಕರೆಲ್ಲರೂ ಕೂಡ ವಿಡಿಯೋಸ್‌ನ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಕಾಯ್ತಿದ್ದಂಥ ಒಂದು ಕ್ಷಣ ಇದೀಗ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಪರೀಕ್ಷೆ 2025-26 ಸಾಲಿನಲ್ಲಿ ಎಕ್ಸಾಮ್ ಏನು ಬರ್ದಿದ್ದೀರಲ್ಲ, ಈ ಒಂದು ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ಅದರ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನಾಂಕ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಮುಹೂರ್ತನ. ಸೊ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಅಧಿಕೃತವಾಗಿ ಇದೀಗ ಒಂದು ಪ್ರಕಟಣೆ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಂದಿನ ವಿಡಿಯೋದಲ್ಲಿ ನಾವು ಮಾಹಿತಿನ ಕೂಡ ಕೊಟ್ಟಿದ್ವಿ. ಶಿಕ್ಷಣ ಸಚಿವರು ಒಂದು ಮಾಧ್ಯಮದವರಿಗೆ ತಿಳಿಸಿರುವಂತಹ ಮಾಹಿತಿ ಆಗಿತ್ತು. ಸೊ ಅದೇ ರೀತಿಯಲ್ಲಿ ಇವಾಗ ಒಂದು ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸೊ ಒಂದು ಪ್ರಕಟಣೆ ಕೂಡ ಹೊರಬಿದ್ದಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಎಷ್ಟು ಗಂಟೆಗೆ ರಿಸಲ್ಟ್ ಪ್ರಕಟ ಆಗ್ತಿದೆ, ಇಲಾಖೆ ಕಡೆಯಿಂದ ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಸೊ ವಿದ್ಯಾರ್ಥಿಗಳ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸೊ ಕಂಪ್ಲೀಟ್ ಆಗಿ ಮಾಹಿತಿನ ಒಂದು ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೈದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ವೇಗವಾಗಿ ಎಕ್ಸಾಮ್ 2 ಆಗಿರ್ಬೋದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ನಿಖರವಾಗಿ ಸ್ಪಷ್ಟವಾಗಿ ವೇಗವಾಗಿ ಕೊಡ್ತಾ ಇರ್ತೀವಿ ಕನ್ನಡ ವೈದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಈಗ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಬರ್ತಾರೆ. ಸೊ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. KSEAB ಕಡೆಯಿಂದ ಪ್ರಮುಖವಾಗಿ ಅಪ್ಡೇಟ್ ಅಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಅಧಿಕೃತನೇ ಆಗಿರುವಂತದ್ದಾಗಿರುತ್ತೆ. ಕೆಲವೊಮ್ಮೆ ಡೌಟ್ ಆಗುತ್ತೆ ಒಂದು ಮಾಧ್ಯಮ ಪ್ರಕಟಣೆ ನಿಜನ ಸುಳ್ಳ ಅಂತ ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಅಧಿಕೃತವಾಗಿ ಒಂದು ಟ್ವಿಟರ್ ಅಲ್ಲಿ ಅವರು ಒಂದು ಪೋಸ್ಟ್ ಮಾಡಿರುವಂತದ್ದಾಗಿರುತ್ತೆ. ಇದನ್ನ ಮಾಧ್ಯಮ ಪ್ರಕಟಣೆ ಅಂದ್ಬಿಟ್ಟು ಸೊ ಅದ್ರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಸ್ಕ್ರೀನ್ ಮುಖಾಂತರ ಇಲ್ಲಿ ಗಮನಿಸೋದಾದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇನ್ನು ಏಪ್ರಿಲ್ 22, 2026 ಮಾಹಿತಿನ ಕೊಟ್ಟೋದಾಗಿರುತ್ತೆ. ಮಾಧ್ಯಮ ಪ್ರಕಟಣೆಗಾಗಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಯ ವಿದ್ಯಾರ್ಥಿಗಳಂತೆಲ್ಲ ಕೊಟ್ಟಿದ್ದಾರೆ. ಮೇನ್ ಇರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ದಿನಾಂಕ ಏಪ್ರಿಲ್ 23, 2026 ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗ್ತಿರೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನು ಕೂಡ ನಾವು ತಿಳಿಸ್ತಾ ಇರೋದಾಗಿರುತ್ತೆ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸಬಹುದಾಗಿರುತ್ತೆ. ನಿಮ್ಮ ಒಂದು ರಿಸಲ್ಟ್ ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಬಹುದಾಗಿರುತ್ತೆ. ನಮ್ಮ ಒಂದು ವೀಕ್ಷಕರೆಲ್ಲರಿಗೂ ಒಂದು ರಿಸಲ್ಟ್ ಕೂಡ ಚೆನ್ನಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ ಅಂತ ಹೇಳ್ತಾ ನಂತರದಲ್ಲಿ ಪ್ರಮುಖವಾಗಿ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ನಿಮ್ದು ಅನೌನ್ಸ್ ಆಗ್ತಾ ಇರುವಂತದ್ದಾಗಿರುತ್ತೆ. 2026 SSLC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸದರಿ ಫಲಿತಾಂಶವನ್ನು ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ ಸ್ಕ್ರೀನ್ ಮುಖಾಂತರ ಗಮನಿಸ್ತಿರ್ತೀರಾ. ಈ ಒಂದು kar.nic.in ಅಂತಕ್ಕಂಥ ವೆಬ್ಸೈಟ್ ಏನಿತ್ತಲ್ಲ ಈ ಒಂದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡುವಂತದ್ದಾಗಿರುತ್ತೆ. ಲಿಂಕ್ ಮುಖಾಂತರ ಹಾಗೂ ಮಾಹಿತಿನ ಕೊಟ್ಟಿದ್ದಾರೆ. ಕರ್ನಾಟಕ ಒನ್ ಮೊಬೈಲ್ ಆಪ್ ಮುಖಾಂತರ ಕೂಡ ನಿಮ್ಮೊಂದು ರಿಸಲ್ಟ್ ಅನ್ನ ಪಡೆಯಬಹುದಾಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲದೆ ಪ್ರಮುಖವಾಗಿ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ನಂಬರ್ ಇರುತ್ತಲ್ಲ, ಶಾಲೆಯಲ್ಲಿ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಲ್ಲ ನೀವು, ಆ ಒಂದು ಮೊಬೈಲ್ ನಂಬರ್ಗೆ ಕೂಡ ಒಂದು ವಾಟ್ಸ್ಆಪ್ ಮುಖಾಂತರ ಕೂಡ ಒಂದು ರಿಸಲ್ಟ್ ಅನ್ನ ಕಳಿಸ್ಕೊಡಲಾಗ್ತದೆ. ಮತ್ತೆ SMS ಮುಖಾಂತರ ಕೂಡ ರಿಸಲ್ಟ್ ಅನ್ನ ಕಳಿಸ್ಕೊಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಮಂಡಳಿ ಕಡೆಯಿಂದನೇ ರವಾನೆ ಮಾಡ್ತಾರೆ ಅಂದ್ಬಿಟ್ಟು. ಹಾಗೆ ಪ್ರಮುಖವಾಗಿ ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದನ್ನ ಡಿಜಿ ಲಾಕರ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇವೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ದಿನಾಂಕ 23, 2004 ಅಂದ್ರೆ ಏಪ್ರಿಲ್ 23, 2026 ಏನಿದೆಯಲ್ಲ ಅಂದೇ ಅಂದ್ರೆ ಆ ದಿನದಂದೇ ಮಧ್ಯಾಹ್ನ 12 ಗಂಟೆಗೆ ಒಂದು ಲಭ್ಯಗೊಳಿಸಿರ್ತಾರೆ. ಅಂದ್ರೆ ಅವತ್ತೇ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಒಂದು ಚೆಕ್ ಮಾಡ್ಕೋಬಹುದಾದಂತದ್ದಾಗಿರುತ್ತೆ. ಸೊ ಇವಾಗ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಎಲ್ಲ ತುಂಬಾ ತಡ ಆಗ್ತಿತ್ತು ಮೊದಲು, ಇವಾಗ ಬೇಗನೆ ಒಂದು ಡಿಜಿ ಲಾಕರ್ ಅಲ್ಲೇ ನೋಡ್ಕೋಬಹುದಾದಂತದ್ದಾಗಿರುತ್ತೆ. ಮತ್ತೆ ಅದು ವ್ಯಾಲಿಡ್ ಕೂಡ ಆಗಿರೋದಂತದ್ದಾಗಿರುತ್ತೆ, ಪ್ರಮುಖವಾಗಿರುತ್ತೆ. ಡಿಜಿ ಲಾಕರ್ ಅಂತಕ್ಕಂಥದ್ದು ಗೌರ್ಮೆಂಟ್ ಅವರ ಮಾನ್ಯತೆಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಅದರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಕಪಟ್ಟಿಯನ್ನು ಡಿಜಿ ಲಾಕರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಕೂಡ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ಅವರು ತಿಳಿಸಿದ್ದಾರೆ. ಸೊ ನಾವು ಕೂಡ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ನೆಕ್ಸ್ಟ್ ವಿಡಿಯೋ ಮಾಹಿತಿ ನಿಮ್ಗೆ ಕೊಡ್ತೇವೆ, ಯಾವ ತರ ರಿಸಲ್ಟ್ ಚೆಕ್ ಮಾಡೋದು ಮತ್ತೆ ಡಿಜಿ ಲಾಕರ್ ಮಾರ್ಕ್ಸ್ ಕಾರ್ಡ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಅಂತ ಹೇಳ್ತಾ 24 ಅಂದ್ರೆ 23/4/2026 24ನೇ ತಾರೀಕು ಏಪ್ರಿಲ್ಗೆ ರಿಸಲ್ಟ್ ಸಂಭಾವ್ಯ ದಿನಾಂಕ ಅಂತ ಮಾಹಿತಿನ ಕೊಟ್ಟರು. ಒಂದಿನ ಮೊದಲೇ ಏಪ್ರಿಲ್ 23, 2026 ಮಧ್ಯಾಹ್ನ 12 ಗಂಟೆಗೆ ನಿಮ್ಮೊಂದು ರಿಸಲ್ಟ್ ನ ಇಲಾಖೆ ಕಡೆಯಿಂದ ಪ್ರಕಟ ಮಾಡ್ತೀವಿ ಅಂತ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ನಾವು ತಿಳಿಸಿದೀವಿ. ಹಲವಾರು ಚರ್ಚೆ ವಿವಾದ ಎಲ್ಲ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಫೈನಲ್ ಆಗಿ ರಿಸಲ್ಟ್ ಡೇಟ್ ಅಂತ ಅನೌನ್ಸ್ ಆಗಿದ್ದಾವೆ. ಸೊ ರಿಸಲ್ಟ್ ಕೂಡ ನಾಳೆ ಬರ್ತಿದಾವೆ. ಸೊ ರಿಸಲ್ಟ್ ಯಾವ ತರ ಒಂದು ಗ್ರೇಡ್ ಮಾರ್ಕ್ಸ್ ಯಾವ ತರ ಕೊಟ್ಟಿರ್ತಾರೆ ಅಂತ ನಾಳೆ ಕನ್ಫರ್ಮೇಷನ್ ಕೂಡ ಇಲಾಖೆ ಕಡೆಯಿಂದ ಕೊಡ್ತಾರೆ. ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೂಡ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್.